ಇನ್ನು ಸಾರಿಗೆ ಮುಷ್ಕರ ನಡೆಸಿದವರ ಪರ ಬ್ಯಾಟ್ ಬೀಸಿದ್ದಾರೆ ವಾಟಾಳ್ ನಾಗರಾಜ್. ಸಾರಿಗೆ ನೌಕರರ ಪರ ವಾಟಾಳ್ ನಾಗರಾಜ್ ಇದೀಗ ಬೆಂಬಲವನ್ನ ಸೂಚಿಸಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಬೇಷರತ್ ಬೆಂಬಲವನ್ನ ವ್ಯಕ್ತಪಡಿಸಿದ ವಾಟಾಳ್ ನಾಗರಾಜ್ ಸಾರಿಗೆ ನೌಕರರ ಮುಖಂಡರನ್ನ ನಮ್ಮ ಸ್ನೇಹಿತರು ಅಂತ ಕರೆದಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಮುಷ್ಕರ ಬಂದ್ ಮಾಡಿದಾಗಲೆಲ್ಲ ಕೈ ಜೋಡಿಸಿದ್ದಾರೆ. 30ಕ್ಕೂ ಹೆಚ್ಚು ತಿಂಗಳುಗಳ ಕಾಲ ಸಂಬಳ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ ವಾಟಾಳ್ ನಾಗರಾಜ್ 30 ತಿಂಗಳು ಸಂಬಳ ಬಾಕಿ ಉಳಿಸ್ಕೊಂಡ್ರೆ ಮಕ್ಕಳು ಫೀಸ್ ಕಟ್ಟೋದು ಹೆಂಗೆ? ಸರ್ಕಾರ ಕೂಡಲೇ ನೌಕರರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಇದು ಎರಡು ಪ್ರಮುಖವಾದಂತ ವಿಚಾರಗಳು. ಒಂದು ಮಹದಾಯಿ ಕಳಸಾ ಬಂಡೂರಿ, ಮತ್ತೊಂದು ಮೇಕೆದಾಟು. ಇವೆರಡು ಶತ್ರುಗಳು ಕರ್ನಾಟಕದಲ್ಲೇ ಇದ್ದಾರೆ, ಹೊರಗಡೆ ಯಾರೂ ಇಲ್ಲ. ಮೇಕೆದಾಟು ಯೋಜನೆಗೆ ಕಾಂಗ್ರೆಸ್ನವರೇ ಶತ್ರುಗಳು, ಮಹದಾಯಿ ಯೋಜನೆಗೆ ಬಿಜೆಪಿಯವರೇ ಶತ್ರುಗಳು. ಮೇಕೆದಾಟು ಇದು ರಾಜಕೀಯ ವಸ್ತು ಆಗೋಗಿದೆ. ಮೇಕೆದಾಟನ್ನ ಪ್ರತಿಯೊಬ್ಬ ರಾಜಕಾರಣಿಗಳು, ಬಂದಂತ ಸರ್ಕಾರಗಳು ರಾಜಕೀಯಕ್ಕೆ ಉಪಯೋಗಿಸಿಕೊಂಡಿದ್ದಾರೆ. ಈಗಿನ ಸರ್ಕಾರ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಅವರ ಮುಖಂಡತ್ವದಲ್ಲಿ ಮೇಕೆದಾಟಿನಿಂದ ಬೆಂಗಳೂರವರೆಗೆ ಪಂಚತಾರ ಪಾದಯಾತ್ರೆ ಆಯಿತು. 5 ಕಿಲೋಮೀಟರ್ ನಿಲ್ಲಿಸಿ ಐಸ್ ಕ್ರೀಮ್ ತಿನ್ನೋದು, ಊಟ ಮಾಡೋದು, ಕಾಲ್ ನೋಡ್ಕೊಳ್ಳೋದು ಅದೊಂಥರ ನಡೀತು. ಸಿದ್ದರಾಮಯ್ಯನವರೇ ಅದರಲ್ಲಿ ಅದ್ಭುತವಾಗಿ ಭಾಗಿಯಾಗಿತ್ತು. ಇವರು ಯಾರು ಅಡ್ಡಿಪಡಿಸಿದ್ರು? ಯಾರು? ಕೇಂದ್ರ ಸರ್ಕಾರ ಅನುಮತಿ ಕೊಡಿಸಿ ನಾವು ಮಾಡ್ತೀವಿ ಅಂತ ಹೇಳಿ ಬರೀ